ವೆಲ್ಕಮ್ ಟು ವೆರಾಂಡಾ ರೇಸ್. ಬನ್ನಿ ಸ್ನೇಹಿತರೆ, ಈ ಯೂನಿಟ್ನಲ್ಲಿ ನೌನ್ಸ್ಗಳ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಸೊ ಈ ಯೂನಿಟ್ನಲ್ಲಿ ಮತ್ತೆ ಟೈಪ್ಸ್ ಆಫ್ ನೌನ್ಗಳನ್ನ ಟೈಪ್ಸ್ ತಿಳ್ಕೊಳ್ಳೋಣ, ಮತ್ತೆ ಎಕ್ಸಸೈಸ್ಗಳು ಮಾಡೋಣ. ಆಮೇಲೆ ಯಾವ್ಯಾವ ನೌನ್ಸ್ ಯಾವ್ಯಾವ ಥರ ಬಳಕೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ, ವಿಚ್ ಇಸ್ ಯೂಸೇಜ್ ಆಫ್ nouns. So next, so based on numbers ಅಂದ್ರೆ ಸಿಂಗ್ಯುಲರ್ ನೌನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಪ್ಲೂರಲ್ ನೌನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಕಾನ್ಸನೆಂಟ್ ಎಸ್ ಇಂದ ಎಂಡ್ ಆದಾಗ ಯಾವ ಥರ ಉಪಯೋಗಿಸ್ಬೇಕು. ಅಲಾರಮ್ ಪ್ಲೂರಲ್ alarms. Dagger daggers. ಕತ್ತಿ ಕತ್ತಿಗಳು. ನೆಕ್ಸ್ಟ್, ಓಷನ್ ಓಷನ್ಸ್. ಮಹಾಸಮುದ್ರ ಸಮುದ್ರಗಳು. ನೆಕ್ಸ್ಟ್, ಸಿಂಗ್ಯುಲರ್ ಟು ಪ್ಲೂರಲ್ ಯಾವ್ಯಾವ ಥರ ಅಪ್ಲೈ ಮಾಡಿ ಸ್ಪೆಲ್ಲಿಂಗ್ ರೂಲ್ನ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಅಕಸ್ಮಾತ್ ನಾವು ಎಸ್ 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 ಹೆಚ್ ಸಿ ಹೆಚ್ ಎಕ್ಸ್ ಮತ್ತು ಝೆಡ್ ಇಂದ ಎಂಡ್ ಆದರೆ ಈ ಎಸ್ ಆ್ಯಡ್ ಮಾಡಿದ್ರೆ ಅದು ಪ್ಲೂರಲ್ ಆಗುತ್ತೆ. ಒಂದಿಷ್ಟು ಎಕ್ಸಸೈಸ್ಗಳನ್ನ ನೋಡೋಣ. ಸೊ ಬಸ್ಸಸ್ ಎಸ್ ಇಂದ ಎಂಡ್ ಆಗುತ್ತೆ, ಸೊ ಇದಕ್ಕೆ ಈ ಎಸ್ ಆ್ಯಡ್ ಮಾಡಬೇಕು. ಅದೇ ಥರ ಮ್ಯಾಚ್ ಸಿ ಹೆಚ್ ಇಂದ ಎಂಡ್ ಆಗುತ್ತೆ, ಇ ಎಸ್ ಆ್ಯಡ್ ಮಾಡಿ ಮ್ಯಾಚಸ್ ಮಾಡಬೇಕು. ಕ್ಲಾಸ್ ಎಸ್ ಎಸ್ ಇಂದ ಎಂಡ್ ಆಗುತ್ತೆ, ಇ ಎಸ್ ಆ್ಯಡ್ ಮಾಡಿ ಕ್ಲಾಸಸ್. 1 class 2 classes. ಬ್ರಷಸ್ ಎಸ್ ಹೆಚ್ ಇಂದ ಎಂಡ್ ಆಗುತ್ತೆ, ಇ ಎಸ್ ಆ್ಯಡ್ ಮಾಡಿದ್ದೀವಿ. ಟ್ಯಾಕ್ಸಸ್. ನೆಕ್ಸ್ಟ್, ಎಕ್ಸೆಪ್ಷನ್ಸ್ ನೋಡೋಣ. ಸ್ಟಮಕ್ಸ್ ಅಂತ ಯಾವತ್ತೂ ಆಗಲ್ಲ. ಸೊ ಇಟ್ ಈಸ್ ನಾಟ್ ಇ ಎಸ್, ಬರೀ ಇ ಎಸ್ ಸೇರಿಸ್ತೀವಿ. ಇದು ಸಿ ಹೆಚ್ ಇಂದ ಎಂಡ್ ಆಗಿದ್ರೂ ಸಹ ಇದಕ್ಕೆ ಇ ಎಸ್ ಮಾಡಬಾರ್ದು, ಸ್ಟಮಕ್ ಚೆಸ್ ಅನ್ನಕ್ಕೆ ಆಗೋಗುತ್ತೆ. ಸೊ ಇಟ್ ಶುಡ್ ಓನ್ಲಿ ಬಿ ಎಸ್. ನೆಕ್ಸ್ಟ್, ಮೊನಾರ್ಕ್ ರಾಜ, ಮೊನಾರ್ಕ್ಸ್. ಇ ಎಸ್ ಆ್ಯಡ್ ಮಾಡಬಾರ್ದು, ಸಿ ಹೆಚ್ ಇಂದ ಎಂಡ್ ಆಗಿದ್ರೂ ಸಹ. ನೆಕ್ಸ್ಟ್, ಆಕ್ಸೆನ್ ಆಗುತ್ತೆ, ಕಂಪ್ಲೀಟ್ ಬೇರೆ ರೂಪನೇ ತಾಳ್ಕೊಳ್ಳುತ್ತೆ. ಸೊ ಆಕ್ಸಸ್ ಆಗಲ್ಲ, ಆಕ್ಸೆನ್ ಆಗುತ್ತೆ. ಎತ್ತುಗಳು. ಅದೇ ಥರ ಓ ಇಂದ ಎಂಡ್ ಆದರೆ ಇ ಎಸ್ ಆ್ಯಡ್ ಮಾಡಬೇಕು. ಮ್ಯಾಂಗೋ ಮಾವಿನ ಹಣ್ಣುಗಳು, ಮ್ಯಾಂಗೋಸ್. ಎಖೋಸ್. ಹೀರೋಸ್. ಕಾರ್ಗೋಸ್. ನೆಕ್ಸ್ಟ್, ಎಕ್ಸೆಪ್ಷನ್ಸ್ ತಿಳ್ಕೊಳ್ಳೋಣ. ಡೈನಮೋಸ್ ಆಗುತ್ತೆ, ಎಸ್ ಮಾತ್ರ ಆ್ಯಡ್ ಮಾಡ್ತೀವಿ, ಇ ಎಸ್ ಹಾಕಬಾರ್ದು. ನೆಕ್ಸ್ಟ್, ಫೋಟೋಸ್ ಬರೀ ಎಸ್ ಆ್ಯಡ್ ಮಾಡ್ತೀವಿ, ಇ ಎಸ್ ಆ್ಯಡ್ ಮಾಡಬಾರ್ದು, ಓ ಇಂದ ಎಂಡ್ ಆಗಿದ್ರೂ ಸಹ. ನೆಕ್ಸ್ಟ್, ಝೀರೋಸ್. ಎರಡು ಸಾಧ್ಯತೆಗಳಿವೆ, ಎರಡನ್ನೂ ಆಕ್ಸೆಪ್ಟ್ ಮಾಡ್ಕೊಳ್ಳಲಾಗತ್ತೆ. ಸೊ ಬರೀ ಎಸ್ ಕೂಡ ಹಾಕ್ಬೋದು, ಇ ಎಸ್ ಕೂಡ ಹಾಕಬಹುದು. ನೆಕ್ಸ್ಟ್, ಮಸ್ಕಿಟೋ. ಎರಡು ಸಾಧ್ಯತೆ, ಮಸ್ಕಿಟೋಸ್ ಅಂದರೆ ಇ ಎಸ್ ಕೂಡ ಹಾಕ್ಬೋದು, ಬರೀ ಎಸ್ ಕೂಡ ಹಾಕಬಹುದು. ವಾಲ್ಕೆನೋಸ್ ಎರಡು ಸಾಧ್ಯತೆಗಳಿವೆ, ಎಸ್ ಮಾತ್ರನೂ ಹಾಕ್ಬೋದು, ಇ ಎಸ್ ಕೂಡ ಹಾಕಬಹುದು. ನೆಕ್ಸ್ಟ್, ಸಿಂಗ್ಯುಲರ್ ಟು ಪ್ಲೂರಲ್ ಬೇರೆದ್ರಲ್ಲಿ ನೋಡೋಣ. ಡಬಲ್ ವಾವಲ್ಸ್ ಇದ್ದಾಗ ಎಸ್. ಏನಿದು ಡಬಲ್ ವಾವಲ್ಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಸ್ಟುಡಿಯೋ, ಇಲ್ಲಿ ಡಬಲ್ ವಾವಲ್ ಅಂದರೆ ಐ ಓ ಇಂದ ಎಂಡ್ ಆಗಿದೆ. ಡಬಲ್ ವಾವಲ್ ಅಂತ ಯಾಕಂತೀವಿ, ಐ ಕೂಡ ವವಲ್, ಓ ಕೂಡ ವವಲ್, ಅದಕ್ಕೆ ಬರೀ ಎಸ್ ಆ್ಯಡ್ ಮಾಡ್ತೀವಿ, ಇ ಎಸ್ ಹಾಕಬಾರ್ದು. ಸ್ಟುಡಿಯೋಸ್. ನೆಕ್ಸ್ಟ್, ಬ್ಯಾಂಬೂ ಡಬಲ್ ವಾವಲ್, 2 ಓ, ಬ್ಯಾಂಬೂಸ್ ಬರೀ ಎಸ್ ಹಾಕ್ತೀವಿ, ಇ ಎಸ್ ಹಾಕಬಾರ್ದು. ನೆಕ್ಸ್ಟ್, ರೇಡಿಯೋ ಡಬಲ್ ವಾವಲ್, ಐ ಮತ್ತು ಓ, ರೇಡಿಯೋಸ್ ಬರೀ ಎಸ್ ಆ್ಯಡ್ ಮಾಡ್ತೀವಿ. ಟ್ರೀ ಡಬಲ್ ವಾವಲ್, ಇ
ಬರೀ ಎಸ್ ಆ್ಯಡ್ ಮಾಡ್ತೀವಿ, ಈ ಎಸ್ ಹಾಕಲ್ಲ. ನೆಕ್ಸ್ಟ್ ಝೂ ಡಬಲ್ ವಾವಲ್, ಬರೀ ಎಸ್ ಆ್ಯಡ್ ಮಾಡ್ತೀವಿ. ಸಿಂಗ್ಯುಲರ್ ಟು ಪ್ಲೂರಲ್ ವೈ ಇಂದ ಎಂಡ್ ಆದಾಗ ಯಾವ ಥರ? ಸೊ ವೈ ಪ್ರಿಸೀಡೆಡ್ ಬೈ ಅ ಕಾನ್ಸನೆಂಟ್ ಇದ್ದಾಗ ಏನು ಮಾಡಬೇಕು ಅಂದರೆ IES ಆ್ಯಡ್ ಮಾಡಬೇಕು. ಪ್ರಿಸೀಡೆಡ್ ಅಂದರೆ ಅದರ ಹಿಂದೆ ಬರುವಂಥದ್ದು. ಸೊ ಫೇರಿ ವೈ ಇಂದ ಎಂಡ್ ಆಗುತ್ತೆ, ಸೊ ಹಿಂದೆ ಕಾನ್ಸನೆಂಟ್ ಇದೆ, ಸೊ ಫೇರೀಸ್ ವೈ ತೆಗೆದು IES. ಸಿಮಿಲರ್ಲಿ ಕಂಟ್ರಿ ವೈ ಇಂದ ಎಂಡ್ ಆಗುತ್ತೆ, ಹಿಂದೆ ಆರ್ ಇದೆ, ಸೊ ವೈ ತೆಗೆದು IES ಹಾಕಿ ಕಂಟ್ರೀಸ್ ಮಾಡಿದ್ದೀವಿ. ನೆಕ್ಸ್ಟ್ ಲೈಬ್ರರಿ ವೈ ಇಂದ ಎಂಡ್ ಆಗಿದೆ, ಹಿಂದೆ ಕಾನ್ಸನೆಂಟ್, ಸೊ ವೈ ತೆಗೆದು IES ಹಾಕ್ತೀವಿ, ಲೈಬ್ರರೀಸ್. ನೆಕ್ಸ್ಟ್ ಡ್ಯೂಟಿ ವೈ ಇಂದ ಎಂಡ್ ಆಗಿದೆ, ಹಿಂದೆ ಕಾನ್ಸನೆಂಟ್, ಸೊ IES ವೈ ತೆಗೆದ್ಬಿಟ್ಟು. ವಿಕ್ಟ್ರಿ ವೈ ಇಂದ ಎಂಡ್ ಆಗಿದೆ, ಹಿಂದೆ ಕಾನ್ಸನೆಂಟ್, ವೈ ತೆಗೆದು IES ಆ್ಯಡ್ ಮಾಡಿ ವಿಕ್ಟ್ರೀಸ್ ಮಾಡ್ತೀವಿ. ನೆಕ್ಸ್ಟ್ ವೈ ಪ್ರಿಸೀಡೆಡ್ ಬೈ ಅ ವಾವಲ್ ಅಂದರೆ ವೈನ ಹಿಂದೆ ವವಲ್ ಇದ್ದರೆ ಬರೀ ಎಸ್ ಆ್ಯಡ್ ಮಾಡ್ತೀವಿ, ವೈ ತೆಗೆಯೋದಿಲ್ಲ. ನೋಡೋಣ. ಎಕ್ಸ್ ರೇ ವೈ ಇಂದ ಎಂಡ್ ಆಗಿದೆ, ಹಿಂದೆ ವಾವಲ್ ಇದೆ, ಸೊ ಇಟ್ ಬಿಕಮ್ಸ್ ಎಕ್ಸ್ ರೇಸ್. ಡಾಂಕಿ ವೈ ಇಂದ ಎಂಡ್ ಆಗಿದೆ, ಹಿಂದೆ ವಾವಲ್ ಇದೆ, ಬರೀ ಎಸ್ ಆ್ಯಡ್ ಮಾಡ್ತೀವಿ, ವೈ ತೆಗೆಯೋದ್ಬಾರ್ದು. ನೆಕ್ಸ್ಟ್ ಪ್ಲೇ ಪ್ಲೇಸ್ ವೈ ಇಂದ ಎಂಡ್ ಆಗಿದೆ, ಹಿಂದೆ ವವಲ್, ಸೊ ಬರೀ ಎಸ್ ಆ್ಯಡ್ ಮಾಡ್ತೀವಿ. ಟಾಯ್ ವೈ ಇಂದ ಎಂಡ್ ಆಗಿದೆ, ಹಿಂದೆ ವವಲ್ ಇದೆ, ಸೊ ಬರೀ ಎಸ್ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಜರ್ನಿ ವೈ ಇಂದ ಎಂಡ್ ಆಗಿದೆ, ಹಿಂದೆ ವವಲ್, ಸೊ ಬರೀ ಎಸ್ ಆ್ಯಡ್ ಮಾಡ್ತೀವಿ. ತಿರ್ಗಾ ಮತ್ತಷ್ಟು ಎಫ್ ಅಥವಾ FE ಇದ್ದಾಗ VES ಹಾಕಬೇಕು. ಸೊ ಕಾಫ್ ಹಸುವಿನ ಮರಿ, ಕರು, ಸೊ ಎಫ್ ಇಂದ ಎಂಡ್ ಆಗಿದೆ, ಎಫ್ ತೆಗೆದುಬಿಟ್ಟು VES ಹಾಕಿ ಕಾವ್ಸ್ ಕರುಗಳು. ಲೈಫ್ ಜೀವನ, FE ಇಂದ ಎಂಡ್ ಆಗಿದೆ, ಸೊ VES ಆ್ಯಡ್ ಮಾಡಿ ಲೈವ್ಸ್. ವುಲ್ಫ್ ಎಫ್ ಇಂದ ಎಂಡ್ ಆಗಿದೆ, ಎಫ್ ತೆಗೆದ್ಬಿಟ್ಟು VES ವುಲ್ವ್ಸ್ ತೋಳ ತೋಳಗಳು. ನೆಕ್ಸ್ಟ್ ಲೀಫ್ ಎಲೆ, ಎಫ್ ಇಂದ ಎಂಡ್ ಆಗಿದೆ, ಸೊ ಎಫ್ ತೆಗೆದ್ಬಿಟ್ಟು VES ಎಲೆಗಳು ಲೀವ್ಸ್. ನೆಕ್ಸ್ಟ್ ಎಕ್ಸೆಪ್ಷನ್ ಬಿಲೀಫ್ ಇದ್ದಾಗ VES ಹಾಕಬಾರ್ದು, ಬರೀ ಎಸ್ ಹಾಕಬೇಕು, ಬಿಲೀವ್ಸ್ ನಂಬಿಕೆಗಳು. ಸೇಫ್ ಸೇಫ್ಸ್. ರೂಫ್ ರೂಫ್ಸ್, ರೂವ್ಸ್ ಅನ್ಬಾರ್ದು, ರೂಫ್ಸ್, ಇದು ಎಕ್ಸೆಪ್ಷನ್. ಡ್ವಾರ್ಫ್ ಡ್ವಾರ್ವ್ಸ್, ಡ್ವಾರ್ವ್ಸ್ ಅನ್ಬಾರ್ದು, ಇದೊಂದು ಎಕ್ಸೆಪ್ಷನ್. ನೆಕ್ಸ್ಟ್ ಸಿಂಗ್ಯುಲರ್ ಟು ಪ್ಲೂರಲ್ ಮತ್ತೆ ಚೇಂಜಿಂಗ್ ದಿ ಇನ್ಸೈಡ್ ವಾವಲ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮ್ಯಾನ್ ಮನುಷ್ಯ ಅಥವಾ ವ್ಯಕ್ತಿ, ಗಂಡಸು, ಮೆನ್ ಗಂಡಸುಗಳು. ಫುಟ್ ಪಾದ ಪಾದಗಳು. ಸೊ ಏನು ಮಾಡಿದ್ದೀವಿ, ಈ ಡಬಲ್ ಓ ಬದಲು ಡಬಲ್ ಇ ತರ್ತೀವಿ ಪ್ಲೂರಲ್ನಲ್ಲಿ. ಇಲ್ಲಿ ಏನ ತೆಗೆದ್ಬಿಟ್ಟು ಈನ ತರ್ತೀವಿ ಪ್ಲೂರಲ್ಗೆ. ಗೂಸ್ ಗೀಸ್. ಬಾತುಕೋಳಿ ಬಾತುಕೋಳಿಗಳು. ಇಲ್ಲಿ ಡಬಲ್ ಓ ತೆಗೆದ್ಬಿಟ್ಟು ಡಬಲ್ ಇ ಹಾಕ್ತೀವಿ ಪ್ಲೂರಲ್ಗೆ. ಲೂಸ್ ಲೈಸ್ ಹೇನು. ಸೊ OU ಇದೆ, ಇಲ್ಲಿ ನಾವು ಐನ ತರ್ತೀವಿ. ಸೊ ಇಟ್ ಲೂಸ್ ಲೈಸ್. ವುಮನ್ ವಿಮೆನ್, ಇಲ್ಲಿ ಎ ಬದಲು ಇ ತರ್ತೀವಿ. ಸೊ ಹೆಂಗಸು ಹೆಂಗಸುಗಳು. ನೆಕ್ಸ್ಟ್ ಸೇಮ್ ಕಂಟಿನ್ಯೂ ಮಾಡೋಣ. ಸೇಮ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್. ಸಿಂಗ್ಯುಲರ್ ಮತ್ತು ಪ್ಲೂರಲ್ ಒಂದೇ ಫಾರ್ಮ್ ಇರುವಂಥದ್ದು ಯಾವ್ದು ನೋಡೋಣ. ಡಿಯರ್ ಜಿಂಕೆ. ಪ್ಲೂರಲ್ ಜಿಂಕೆಗಳು ಕೂಡ ಡಿಯರೇ, ಡಿಯರ್ಸ್ ಆಗಲ್ಲ. ಸ್ವೈನ್ ಹಂದಿ, ಸ್ವೈನೆ ಹಂದಿಗಳು. ಟ್ರೌಟ್ ಟ್ರೌಟ್. ಸ್ಯಾಲ್ಮನ್ ಇದೊಂಥರ ಮೀನು, ಸ್ಯಾಲ್ಮನ್. ಶೀಪ್ ಶೀಪ್. ಮೇಕೆ ಮೇಕೆಗಳು ಅಥವಾ ಕುರಿ ಕುರಿಗಳು, ಸಾರಿ ಕುರಿ ಕುರಿಗಳು. ಗ್ರಾಸ್ ಗ್ರಾಸ್. ಬೇರೆ ಬೇರೆ ಥರದ್ದು. ಫಂಗಸ್ ಫಂಗೈ. ಏನು ಅರ್ಥಾತ್ ಸಂಬಂಧ ಇಲ್ಲ, ಸ್ಪೆಲ್ಲಿಂಗ್ ರೂಲ್ ಏನಿಲ್ಲ ಇದಕ್ಕೆ, ನಾವು ಬಾಯ್ಪಾಠ ಮಾಡಬೇಕು. ಫಂಗಸ್
fungi, radius, radii, nucleus, nuclei, axis, axis, appendix ಎರಡು ಸಾಧ್ಯತೆ, appendices or appendixes, index, indices ಅಥವಾ indexes ಎರಡು ಸಾಧ್ಯತೆ ಇದೆ. ಇದು ಬಾಯ್ಪಾಠ ಮಾಡಬೇಕು ನೀವು. ನೆಕ್ಸ್ಟ್, ಸಿಂಗ್ಯುಲರ್ ಎರಡು ಅರ್ಥ ಕೊಡುವಂತಹದ್ದು, ಪ್ಲೂರಲ್ ಒಂದು ಅರ್ಥ ಕೊಡುವಂಥದ್ದು ನೋಡೋಣ. ಲೈಟ್ ಅಂದರೆ ಏನು? ರೇಡಿಯನ್ಸ್ ಅಥವಾ ಲ್ಯಾಂಪ್. ಇವಾಗ ನಾವು ಸ್ವಿಚ್ ಆನ್ ದ ಲೈಟ್ ಅಂತೀವಿ, ಅಂದರೆ ದೀಪ ಹಾಕು ಅಂತೀವಿ. ದೀಪ ಹಾಕು ಅಂದರೆ ದೀಪ ಅಂತ ತಗೊಂಬರಲ್ಲ, ಬಲ್ಬ್ನ ಆನ್ ಮಾಡ್ತೀವಿ. ಸೊ ಇದು ಬೆಳಕು, ರೇಡಿಯನ್ಸ್ ಬೆಳಕು, ಲ್ಯಾಂಪ್ ದೀಪ, ಎರಡಕ್ಕೂ ಒಂದೇ ಅರ್ಥ ಲೈಟ್. ಸೊ ಒಂದು ಸಿಂಗ್ಯುಲರ್ಗೆ ಎರಡು ಮೀನಿಂಗು. ನೆಕ್ಸ್ಟ್, ಲೈಟ್ಸ್ ಪ್ಲೂರಲ್ ಫಾರ್ಮ್, ಲಂಗ್ಸ್ ಆಫ್ ಶೀಪ್, ಪಿಗ್ಸ್ ಎಕ್ಸೆಟ್ರಾ. ಮಾಂಸಕ್ಕಾಗಿ ಕಡಿದಿರುವಂತಹ ಮೇಕೆ ಅಥವಾ ಹಂದಿಯ ಲಂಗ್ಸ್ ಏನಿರುತ್ತೆ ಅದಕ್ಕೆ ಲೈಟ್ಸ್ ಅಂತೀವಿ. ಪೀಪಲ್, ನೇಷನ್ ಅಥವಾ ಮೆನ್ ಆ್ಯಂಡ್ ವಿಮೆನ್. ಸೊ ಪೀಪಲ್ ಇದು ನೇಷನ್ ಕೂಡ ಆಗ್ಬೋದು ಅಥವಾ ಮೆನ್ ಆ್ಯಂಡ್ ವುಮೆನ್ ಆಗ್ಬೋದು. ದ ಚೈನೀಸ್ ಪೀಪಲ್ ಅಂತೀವಿ, ದಿ ಇಂಡಿಯನ್ಸ್ ಅಂತೀವಿ, ಅಥವಾ ಮೆನ್ ಆ್ಯಂಡ್ ವುಮೆನ್ ಅದು ಆಗ್ಬೋದು ಅರ್ಥ. ಪೀಪಲ್ಸ್ ಅಂದರೆ ನೇಷನ್ಸ್, ಅಂದರೆ ಪ್ಲೂರಲ್ ಫಾರ್ಮ್ ಇದು ಪೀಪಲ್ಸ್ದು. ಸೊ ನೇಷನ್ಸ್ ಅಂದರೆ ದೇಶಗಳು, ಪೀಪಲ್ಸ್. ನೆಕ್ಸ್ಟ್, ಪ್ರಾಕ್ಟಿಸ್ ಅಭ್ಯಾಸ, ಹ್ಯಾಬಿಟ್ ಅಥವಾ ಎಕ್ಸಸೈಸ್ ಆಫ್ ಅ ಪ್ರೊಫೆಷನ್. ಅಂದರೆ ಪ್ರಾಕ್ಟಿಸ್ ಅಭ್ಯಾಸ, ಐ ಪ್ರಾಕ್ಟಿಸ್ ಯೋಗ, ಅಥವಾ ಎಕ್ಸಸೈಸ್ ಆಫ್ ಅ ಪ್ರೊಫೆಷನ್, ಹೀ ಈಸ್ ಅ ಪ್ರಾಕ್ಟಿಸಿಂಗ್ ಡಾಕ್ಟರ್. ಅಂದರೆ ಒಂದು ಪ್ರೊಫೆಷನ್, ಡಾಕ್ಟರನ್ನು ಅಭ್ಯಾಸ ಮಾಡೋದು. ಇನ್ನೊಂದು ಅಭ್ಯಾಸ ಇರುವಂಥದ್ದು ಏನಾರು ಒಂದು ಮಾಡೋದಕ್ಕೆ. ನೆಕ್ಸ್ಟ್, ಪ್ರಾಕ್ಟಿಸಸ್, ಹ್ಯಾಬಿಟ್ಸ್ ಅಭ್ಯಾಸಗಳು. ಸಿಂಗ್ಯುಲರ್ ಒನ್ ಮೀನಿಂಗ್ ಇರೋದು, ಪ್ಲೂರಲ್ ಟೂ ಮೀನಿಂಗ್ ಇರೋದು. ಮೊದಲು ನೋಡಿದ್ದು ಸಿಂಗ್ಯುಲರ್ ಎರಡು ಮೀನಿಂಗ್ ಇದ್ದಿದ್ದು, ಪ್ಲೂರಲ್ ಒನ್ ಮೀನಿಂಗ್ ಇದ್ದಿದ್ದು. ಈಗ ಸಿಂಗ್ಯುಲರ್ಗೆ ಒಂದೇ ಮೀನಿಂಗ್, ಪ್ಲೂರಲ್ಸ್ಗೆ ಎರಡು ಮೀನಿಂಗ್ ಇರುವಂಥದ್ದು. ಕ್ವಾರ್ಟರ್ ಸಿಂಗ್ಯುಲರ್, ಫೋರ್ತ್ ಪಾರ್ಟ್, ಒಂದರಲ್ಲಿ ನಾಲ್ಕನೇ ಭಾಗ. ಸೊ ಫೋರ್ತ್ ಪಾರ್ಟ್ ಕ್ವಾರ್ಟರ್, 1/4. ಕ್ವಾರ್ಟರ್ಸ್ ಅಂದರೆ ಫೋರ್ತ್ ಪಾರ್ಟ್ ಆಗ್ಬೋದು ಅಥವಾ ಲಾಡ್ಜಿಂಗ್ಸ್ ಆಗ್ಬೋದು. ಲಾಡ್ಜಿಂಗ್ಸ್ ಅಂದರೆ ಉಳ್ಕೊಳ್ಳುವ ಜಾಗ. ಕ್ವಾರ್ಟರ್ಸ್ನಲ್ಲಿ ಇದ್ದಾನೆ ಅವನು ಅಂತೀವಿ. ಕ್ವಾರ್ಟರ್ಸ್ ಅಂದರೆ ಲಾಡ್ಜಿಂಗ್ಸ್, ಉಳ್ಕೊಳ್ಳುವ ಜಾಗ. ಇದು KB ಕ್ವಾರ್ಟರ್ಸ್ ಅಂತೀವಿ, ಅಂದರೆ ಉಳ್ಕೊಳ್ಳೋ ಜಾಗ, KB ಎಂಪ್ಲಾಯೀಸ್. ಫೋರ್ತ್ ಪಾರ್ಟ್, ನಾಲ್ಕನೇ ಭಾಗಕ್ಕೆ ಕ್ವಾರ್ಟರ್ಸ್ ಅಂತೀವಿ. ಪ್ರಿಮೈಸ್, ಪ್ರೊಪೋಸಿಷನ್. ಪ್ರಿಮೈಸ್ ಅಂದರೆ ಹೇಳುವುದು ಅಥವಾ ಮುಂತರುವುದು. ನೆಕ್ಸ್ಟ್, ಪ್ರಿಮೈಸಸ್, ಪ್ರೊಪೋಸಿಷನ್ಸ್ ಅಥವಾ ಬಿಲ್ಡಿಂಗ್ಸ್, ಮುಂದೆ ತಂದಿರುವ ವಿಷಯಗಳು ಅಥವಾ ಬಿಲ್ಡಿಂಗ್ಗಳು. ಲೆಟರ್, ಲೆಟರ್ ಆಫ್ ದಿ ಆಲ್ಫಾಬೆಟ್ ಅಂದರೆ ABCD ಈ ಥರ. ಲೆಟರ್ಸ್, ಲೆಟರ್ಸ್ ಆಫ್ ದಿ ಆಲ್ಫಾಬೆಟ್ ಇರ್ಬೋದು, ಅಂದರೆ ABCDEFG, ಅಥವಾ ಲಿಟ್ರೇಚರ್. ಲಿಟ್ರೇಚರ್ ಅಂದರೆ ಓದುವುದು. ಟೂ ಡಿಫ್ರೆಂಟ್ ಫಾರ್ಮ್ಸ್ ಇನ್ ಪ್ಲೂರಲ್, ಅಂದರೆ ಬೇರೆ ಬೇರೆ ಫಾರ್ಮ್ ಬರೋದು. ಬ್ರದರ್, ಬ್ರದರ್ಸ್. ಬ್ರದರ್ ಅಂದರೆ ಅಣ್ಣ ಅಥವಾ ತಮ್ಮ. ಬ್ರದರ್ಸ್, ಸನ್ ಆಫ್ ದ ಸೇಮ್ ಪೇರೆಂಟ್, ದೇ ಆರ್ ಬ್ರದರ್ಸ್, ಅಂದರೆ ಅವರು ಅಣ್ಣ ತಮ್ಮಂದಿರು. ಬ್ರದರ್ ಇಲ್ಲ ಅವನ ಅಣ್ಣ ಅಥವಾ ತಮ್ಮ. ಬ್ರದರ್ಸ್ ಅಂದರೆ ಅವರು ಅಣ್ಣ ತಮ್ಮಂದಿರು. ಬ್ರೆದರನ್, ಮೆಂಬರ್ಸ್ ಆಫ್ ಅ ಸೊಸೈಟಿ ಆಫ್ ಅ ಕಮ್ಯುನಿಟಿ. ಸೊ ಬ್ರೆದರನ್, ಮೈ ಬ್ರೆದರನ್ ಅಂದರೆ ನನ್ನ ಸೊಸೈಟಿಗೆ ಸೇರಿದವರು ಅಥವಾ ನನ್ನ ಕಮ್ಯುನಿಟಿಗೆ ಸೇರಿದವರು ಬ್ರೆದರನ್. ದ ಹಿಂದೂ ಬ್ರೆದರನ್. ಜೀನಿಯಸ್, ಜೀನಿಯಸಸ್, ಪರ್ಸನ್ಸ್ ಆಫ್ ಗ್ರೇಟ್ ಟ್ಯಾಲೆಂಟ್. ಪರ್ಸನ್ ಆಫ್ ಗ್ರೇಟ್ ಟ್ಯಾಲೆಂಟ್, ಜೀನಿಯಸ್. ಜೀನಿಯಸಸ್, ಪರ್ಸನ್ಸ್ ಆಫ್ ಗ್ರೇಟ್ ಟ್ಯಾಲೆಂಟ್. ಜಿನೈ, ಸ್ಪಿರಿಟ್ಸ್. ಸ್ಪಿರಿಟ್ಸ್ ಅಂದರೆ ಆತ್ಮಗಳು. ಸೊ ಜೀನಿ, ಸೊ ದಟ್ ಇಸ್ ಸ್ಪಿರಿಟ್ಸ್, ಆತ್ಮಗಳು. ಅದರ್ ಎಕ್ಸಿಸ್ಟಿಂಗ್ ಫಾರ್ಮ್ಸ್ ನೋಡೋಣ. ಸಮ್ ನೌನ್ಸ್ ಚೇಂಜ್ ದೇರ್ ಮೀನಿಂಗ್ ವೆನ್ ವಿ ಮೇಕ್ ದೆಮ್ ಪ್ಲೂರಲ್. ಪ್ಲೂರಲ್ ಆದ ತಕ್ಷಣ ಅದರ ಅರ್ಥನೇ ಬದಲಾವಣೆ ಆಗ್ಬಿಡುತ್ತೆ. ಏನು ಅಂತ ನೋಡೋಣ. ವುಡ್, ಟ್ರಂಕ್ ಆಫ್ ಆರ್ ಬ್ರಾಂಚಸ್.
ಅಂದರೆ ಒಂದು ಕೊಂಬೆ, ಮರದ ಕೊಂಬೆ. ವುಡ್ಸ್ ಅಂದರೆ ಕಾಡು. ಸೊ ಸಿಂಗ್ಯುಲರ್ಗೊಂದು ಅರ್ಥ, ಪ್ಲೂರಲ್ಗೊಂದು ಅರ್ಥ. ಅಯನ್, ಅ ಕೈಂಡ್ ಆಫ್ ಮೆಟೀರಿಯಲ್. ಉಕ್ಕು, ಕಬ್ಬಣ. ಅಯರ್ನ್ಸ್, ಫೆಟರ್ಸ್. ಫೋರ್ಸ್, ಸ್ಟ್ರೆಂತ್, ಶಕ್ತಿ. ಫೋರ್ಸಸ್, military forces like army, navy, air force, the armed forces ಅಂತೀವಿ. ಆಲ್ಫಬೆಟ್ ಅಂದರೆ ಲೆಟರ್, ಆಲ್ಫಬೆಟ್ಸ್ ಅಂದರೆ ಲ್ಯಾಂಗ್ವೇಜಸ್. ಗುಡ್, ಒಳ್ಳೆತನ. ಗೂಡ್ಸ್ ಅಂದರೆ ಸಾಮಾನುಗಳು. ವರ್ಕ್, ಕೆಲಸ. ವರ್ಕ್ಸ್, ಕ್ರಿಯೇಷನ್ಸ್, ಮಾಡಿರುವಂತಹದ್ದು. The works of literature. Next, exercise ಮಾಡೋಣ. Deers often cross these roads. So deer, ಜಿಂಕೆ, ಜಿಂಕೆಗಳು ಅಂತಿಲ್ಲ. So it is deer often cross these roads. I was never in need of a 3 foot 3 feet ruler. I was never in need of a 3 foot ರೂಲರ್ ಅನ್ಬೇಕು. 3 feet ಅನ್ಬಾರ್ದು. ಅ 3 foot ರೂಲರ್. ಪೀಪಲ್ voted against the illiterate party leader. ಸೊ ಪೀಪಲ್ಸ್ ಅಂತ ಬರಲ್ಲ, ಪೀಪಲ್, ಜನಗಳು ಅಂತ ಇಲ್ಲಿ ಅರ್ಥ ಬರೋದು. ಜನಗಳು ಅವರಿಗೆ ವೋಟ್ ಹಾಕಲಿಲ್ಲ. when many calves were grazing in the field. ಸೊ ಎಫ್ ಇಂದ ಶುರು ಆಗುತ್ತೆ. ಮೆನಿ ಅಂದರೆ ಹಲವಾರು. ಸೊ ಪ್ಲೂರಲ್ ರೂಪ ತಾಳಬೇಕು. ಎಫ್ ಇಂದ ಎಂಡ್ ಆಗೋದನ್ನ VES ಮಾಡಬೇಕು. ಸೊ ವರ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ಬೋತ್ ಹಿಸ್ ಫೀಟ್, ಫುಟ್ ಸಿಂಗ್ಯುಲರ್, ಫೀಟ್ ಪ್ಲೂರಲ್. ಸೊ ಫೀಟ್, ಬೋತ್ ಹಿಸ್ ಫೀಟ್ ವರ್ ಪೆಡಿಕ್ಯೂರ್ಡ್ ಬಿಫೋರ್ ಹಿಸ್ ವೆಡ್ಡಿಂಗ್. ಸೊ ಸ್ನೇಹಿತರೆ, ಈ ಯೂನಿಟ್ನಲ್ಲಿ ನೌನ್ಸ್ನ ಸಿಂಗ್ಯುಲರ್ನ ಪ್ಲೂರಲ್ ಹೇಗೆ ಮಾಡೋದು, ಸಿಂಗ್ಯುಲರ್ ಅರ್ಥ ಬೇರೆ ಇರ್ಬೋದು, ಪ್ಲೂರಲ್ ಅರ್ಥ ಬೇರೆ ಇರ್ಬೋದು ಅಂತ ತಿಳ್ಕೊಂಡ್ವಿ. ಸಿಂಗ್ಯುಲರ್ ಅಥವಾ ಒಂದೇ ಸಿಂಗ್ಯುಲರ್ಗೆ 2 ಅರ್ಥ ಇರ್ಬೋದು, ಒಂದೇ ಪ್ಲೂರಲ್ಗೆ 2 ಅರ್ಥ ಇರ್ಬೋದು. ಅದನ್ನು ಅರ್ಥ ಮಾಡ್ಕೊಂಡ್ವಿ. ಒಂದಿಷ್ಟು ಎಕ್ಸಸೈಸ್ ಕೂಡ ಮಾಡಿದ್ವಿ. ಕೀಪ್ ಪ್ರಾಕ್ಟಿಸಿಂಗ್. ದಟ್ ಈಸ್ ದಿ ಎಂಡ್ ಆಫ್ ದಿಸ್ ಯೂನಿಟ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಯೂನಿಟ್. ಥ್ಯಾಂಕ್ ಯು ವೆರಿ ಮಚ್.